ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏಪ್ರಿಲ್ 4 ನನ್ನ ಮಗಳದ್ದು ಬರ್ತ್ಡೇ ಇತ್ತು. ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಬರ್ತ್ಡೇ ಮಾಡಿ 4-5 ದಿನ ಆಯಿತು. ವೀಡಿಯೋನ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಎಡಿಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಎಡಿಟ್ ಮಾಡಾಕ್ತಾಯಿದ್ದೀನಿ. ನನ್ನ ಮಗಳು ಸ್ನಾನ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಓಡಿ ಬರಲಿ ಅಂತೇಳಿ ಮಾರಮ್ಮ ದೇವಸ್ಥಾನಕ್ಕೆ ಕಳಿಸಿದ್ವಿ. ನಮ್ಮೂರ ಹತ್ರನೇ ದೇವಸ್ಥಾನ ಬಾಗಿಲು ಕ್ಲೋಸ್ ಮಾಡಿದರು. ಯಾಕೋ ಇವತ್ತು ತೆಗ್ದಿರಲಿಲ್ಲ. ಈಚೆಗಡೆ ದೇವಸ್ಥಾನದ ಈಚೆಗಡೆನೇ ಕರ್ಪೂರ ಹಾಸ್ಬಿಟ್ಟು ಮನೆಗೆ ಬಂದಳು. ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಲು ಖೀರು ಮಾಡಿದ್ದೆ ನಾನು. ಅವಳು ಹಾಲು ಖೀರು ತಿಂದೇ ಇಲ್ಲ. ಅವಳು ಆಮೇಲೆ ತಿಂತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡಿ ಬಲೂನ್ ತರಿಸಿದ್ದೆ, 155 ರೂಪಾಯಿ. ಮಮ್ಮಿ ಫಸ್ಟ್ ಬಲೂನ್ ಊದಬೇಕು ನಾನು ಅಂತ ಹೇಳ್ಬಿಟ್ಟು ತಿನ್ನಲೇ ಇಲ್ಲ ಅವಳು. ನನ್ನ 4ನೇ ಮಗಳು ಬಲೂನ್ ಊದ್ತಾ ಇರೋದು. ನನ್ನ ಮಗಳು ಕೊಡ್ತಾಯಿಲ್ಲ, ಅವಳು ಊದಿ ಕೊಡ್ತಾಯಿಲ್ಲ, ನನ್ನ ಮಗಳು ಕೊಡ್ತಾಯಿಲ್ಲ. ಆಮೇಲೆ ನನ್ನ 4ನೇ ಮಗ ಬಂದ. ಅವನು ನಾನು ಓದ್ತೀನಿ ಬಲೂನ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ರು. 3 ಜನನೂ ಕುಸ್ತಿ ಆಡ್ತಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ನಾನು ಓದ್ತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಊದ್ಬಿಟ್ಟು ಕಟ್ಟಿ ಹಾಕ್ತಾಯಿದ್ರು. ಬರ್ತಡೇ ದಿನ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು 4 kg ಚಿಕನ್ ತಂದಿದ್ರು. ಅದನ್ನು ಒಲೆ ಮೇಲೆ ಬೇಯೋದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಿರ್ಬೋ ಅಂತ ಹೇಳಿದರು. ಅದನ್ನ ನಾನು ತಿರುಗ್ತಾಯಿದ್ದೆ. ಐಕ್ಳುಗಳು ಎಲ್ಲರೂ ಸೇರಿಕೊಂಡು ಬಲೂನ್ ಓದಿ ಲಾಸ್ಟ್ಗೆ ಎತ್ತಿಟ್ಟಿದ್ರು. ಇದು ಮೀಶೋಯಿಂದ ತಂದಿರೋ ಬಲೂನ್ಗಳು. 3 ಥರ ಬಲೂನು 10 ಪೀಸ್ ಕೊಟ್ಟಿದ್ದರು. ಗೊಂಬೆ ಥರ ಇರೋ ಬಲೂನ್ಗಳನ್ನು ಒಂದು 7 ಪೀಸ್ ಕೊಟ್ಟಿದ್ದರು. ಆಮೇಲೆ ಸ್ಟಿಕ್ಕರ್ಸು, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ಬರೆದಿರೋದು ಸ್ಟಿಕ್ಕರ್ಸ್ಗಳು. ವೀಡಿಯೋ ಮಾಡ್ತಾಯಿದ್ರೆ ನನ್ನ 4ನೇ ಮಗಳು ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾಯಿದ್ದಿಲ್ಲ ಅವಳು. ಆಲ್ರೆಡಿ ಟೈಮ್ ಆಗಿತ್ತು, 7 ಗಂಟೆ ಹತ್ತಿರ ಆಗಿತ್ತು. ಬಲೂನ್ನ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಸೋಫಾದ ಹತ್ರ ಮೇಲ್ಗಡೆ ಸುತ್ತ ರೌಂಡ್ ಶೇಪ್ ಮಾಡಿದೆ ಅಷ್ಟೇ. ಅದು ಅರ್ಜೆಂಟಾಗಿ ಮಾಡಿದ್ರಿಂದ ನೀಟಾಗಿ ಬರಲಿಲ್ಲ. ನೋಡಿ, ಇಷ್ಟು ಪೀಸಿಗೆ 150 ರೂಪಾಯಿ ಮೀಶೋದಲ್ಲಿ. ನನ್ನ ಮಗಳು ಹಠ ಮಾಡ್ತಾ ಇದ್ದಿದ್ಲು, ನನಗೆ ಬಲೂನ್ ತರಿಸು ಮಮ್ಮಿ, ನಂಗೆ ಬಲೂನ್ ಡೆಕೋರೇಷನ್ ಮಾಡಿಕೊಡು ಮಮ್ಮಿ ಅಂತ. ಅದಕ್ಕೋಸ್ಕರ 150 ರೂಪಾಯಿ ಎಲ್ಲೋ ಹೋಯ್ತದೆ ಬರ್ತದೆ. ಅದಕ್ಕೋಸ್ಕರ 150 ರೂಪಾಯಿಗೆ ಬಲೂನ್ ತರಿಸಿ ಡೆಕೋರೇಷನ್ ಮಾಡಿದ್ವಿ. ಕೇಕ್ ತರಿಸಿದ್ವಿ, 1.5 kg ಕೇಕು. ಮಾಮೂಲಿ ನಮ್ಮ ಫೇವ್ರೆಟ್ ಜಾಗ ಕೋಡಹಳ್ಳಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿಯಲ್ಲಿ ವೆನಿಲಾ ಫ್ಲೇವರು ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಬೆಂಕಿ ಕಡೆಗೆ ಗೀರೋದಕ್ಕೆ ಏನು ಭಯ ಬೀಳ್ತಾ ಬಿದ್ದಿದ್ಲು. ಆಮೇಲೆ ನಮ್ಮ ಯಜಮಾನ್ರು ಬಂದು ಬೆಂಕಿ ಕಡೆಯಲ್ಲಿ ಗೀರು ಕೊಟ್ಟರು, ಅವಳು ಹಚ್ಚಿದ್ಲು. ಅವಳು ಕೇಕ್ ಕಟ್ ಮಾಡಿದ್ಲು ಅಷ್ಟರಲ್ಲಿ ಕೇಕ್ ಮೇಲೆ ಇರೋ ಚೆರ್ರಿನ ಎತ್ಕೊಂಡು ನನ್ನ ಗಂಡ ಬಾಯಿಗೆ ಹಾಕ್ಕೊಂಡ್ರು. ಆಮೇಲೆ ಇಲ್ಲಿ ನನ್ನ 4ನೇ ಮಗ ಇದನ್ನು ಕ್ರೀಮ್ ಎತ್ಕೊಂಡು ನೆಕ್ತಾಯಿದ್ದ. ಆಮೇಲೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಅತ್ತೆನ ಮತ್ತು ನಮ್ಮ ಮಾವ ಬಂದರು. ಅವರು ಕೇಕ್ ತಿನ್ನಿಸ್ತಾಯಿದ್ರು. ಇವಳು ತಿನ್ನಿಸಿದ್ಲು ಅವರಿಗೆ. ಇವರೇ ನೋಡಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ, ಅಂದರೆ ನಮ್ಮ ಯಜಮಾನ್ರ ಅಪ್ಪ ಮತ್ತು ಅವರಮ್ಮ. ಆಮೇಲೆ ಕೇಕ್ ತಿನ್ನಿಸೋದಕ್ಕೆ ನನ್ನ 4ನೇ ಮಕ್ಕಳು ಬಂದರು. ಇವರೇ ನೋಡಿ ನನ್ನ 4ನೇ ಮಕ್ಕಳು. ನನ್ನ ಮಗಳು ಕೇಕ್ ಕಟ್ ಮಾಡಿ ಅವರಿಬ್ಬರು ಕೈ ಕೊಟ್ಟಳು. ಅವಳಿಗೆ ತಿನ್ನಿಸು ಅಂತ ಅಂದರೆ ಅವ್ನ ಬಾಯಿಗೆ ಹಾಕ್ಕೊಂಡ. ಅವ್ನ ಬಾಯಿಗೆ ಹಾಕ್ಕೊಂಡ ತಕ್ಷಣ ನನ್ನ ಮಗಳು ನಕ್ಕೊಂಡು ಉಳ್ಳಾಡ್ತಾ ಬಿದ್ದಿದ್ಲು. ವಾಯ್ಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ಮ್ಯೂಸಿಕ್ ಕೊಟ್ಟೆ. ಆಮೇಲೆ ನನ್ನ 4ನೇ ಬಂದು ಕೇಕ್ ತಿನ್ನಿಸಿದ್ಲು. ಇವರೇ ನೋಡಿ ನಮ್ಮ ಯಜಮಾನ್ರ ತಂಗಿ ಇವರು. ಆಮೇಲೆ ನನ್ನ ಮೈದಿರು ಬಂದು ಇಬ್ಬರೂ ಕೇಕ್ ಕಟ್ ಮಾಡಿಸಿದ್ರು. ಆಮೇಲೆ ಲಾಸ್ಟಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ಬಂದು ಕೇಕ್ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಾಯಿತು. ಆಮೇಲೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಊಟ ಹಾಕ್ಕೊಟ್ಟೆ. ಇದಿಷ್ಟು ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.